ಆತ್ಮೀಯ ಶರಣ ಬಂದವರೇ, ಯತ್ರ ನರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅನ್ನುವ ಹೀಗೆ ಇದನ್ನು ಎಲ್ಲಿ ತಾಯಿಂದಿರನ್ನು ಪೂಜಿಸಲ್ಪಡುತ್ತದೆಯೋ ಅಲ್ಲಿ ದೇವತಾ ಇದ್ದ ಹಾಗೆ ಅನ್ನುವಂಥ ಒಂದು ವಚನದೊಂದಿಗೆ ಏನಪ್ಪ ಅಂದರೆ ಇದನ್ನು ಯಾಕೆ ಹೇಳಬೇಕಪ್ಪ ಅಂದರೆ ಇನ್ನೊಂದು ಅವ್ರು ಬರೋ ತನಕ ಇನ್ನೊಂದು ಸಣ್ಣದೊಂದು ಚುಟುಕು ಹೇಳೋ ಸಲುವಾಗಿ ಹೇಳತ್ತೇನೆ. ದಯವಿಟ್ಟು ಅನ್ಯತಾ ಭಾವಿಸಬೇಡ್ರು. ಏನಪ್ಪ ಅವ್ರಿಗಿಂತ ಮೊದಲು ಇವ ಬಂದು ಹೇಳತ್ತಾನ ಅನ್ಬೇಡ್ರಿ. ಒಂದು ತಾವದಲ್ಲಿ ನಾವು ನಾಟಕ ನೋಡೋಕೆ ಹೋಗಿದ್ದು, ಇಲ್ಲೇ ನಮ್ಮ ಸಮೀಪ ಗ್ರಾಮದಾಗಿರ್ತಕ್ಕಂಥದ್ದು, ಆ ಊರ ಹೆಸರು ಹೇಳೋದಿಲ್ಲ. ಆ ನಾಟಕದಾಗ ನೋಡೋಕೆ ಹೋದಾಗ ಹೇಳಿದಾಗ ಏನಾಗಿತ್ತಪ್ಪ ಅಂದ್ರೆ, ನಾಟಕ ಹೇಳ್ದಾಗ ಚಾಲೂ ಆಗಿತ್ತು. ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಯಾವುದಪ್ಪ ಅಂದ್ರೆ ನಾಟಕ ದ್ರೌಪದಿಯ ವಸ್ತ್ರಾಭರಣ ಎಂಬ ಒಂದು ನಾಟಕವನ್ನು ನಡೆದಿತ್ತು. ಆ ಸಮಯದಲ್ಲಿ ಜೂಜಾಟದಲ್ಲಿ ಸೋತ ದುರ್ಯೋಧನ, ಧರ್ಮರಾಜ ಸೋತಿರ್ತಾನೆ. ದುರ್ಯೋಧನ ಆ ದ್ರೌಪದಿಯ ವಸ್ತ್ರಾಭರಣ ಮಾಡ್ತಿರ್ತಾನು. ಆ ಸಮಯದಲ್ಲಿ ನಾಟಕ ಮಾಸ್ತರ್ ಏನು ಹೇಳ್ತಾರಪ್ಪ ಅಂದ್ರೆ, ನೋಡಪ್ಪ ಸುಮ್ಮಂದೀಟ ಸೀರೆ ಜಗ್ಗಿದಂಗೆ ಮಾಡು, ಕಣ್ಣು ಚಕ್ರ ಹೋದಂಗೆ ಬೀಳುತ್ತ ಹೇಳ್ತಾನೆ. ಆ ಸಮಯದಲ್ಲಿ ಆ ದುರ್ಯೋಧನ ಪಾತ್ರ ಮಾಡಿರ್ತಕ್ಕಂಥವು ಏನು ಮಾಡಿರ್ತಾವಪ್ಪ ಅಂದ್ರೆ, ಸ್ವಲ್ಪ ರಾತ್ರಿ ತೈಟಿಗಿರ್ತಾನು. ಗೊತ್ತಾಗ್ತದೆ ತೈಟ್ ಅಂದರೆ ಎಣ್ಣೆ ಹಾಕಿರ್ತಾನು ಅಥವಾ ಸೆರೆ ಕುಡಿದಿರ್ತಾನು. ಅಂಥ ವ್ಯಕ್ತಿಗೆ ದುರ್ಯೋಧನ ಪಾತ್ರ ಕೊಟ್ಟಿರ್ತಾರೋ. ಆ ಸಮಯದಲ್ಲಿ ಏನು ಹೇಳ್ತಿರ್ತಾನೋ, ದ್ರೌಪದಿಯ ಸೀರೆ ವಸ್ತ್ರಾಭರಣ ಮಾಡಬೇಕಾದ್ರೆ, ಸೀರೆ ಜಗ್ಗಬೇಕಾದ್ರೆ ಸುಮ್ಮಂದಿಟ್ಟು ಜಗ್ಗಿದಂಗೆ ಮಾಡು, ಕಣ್ಣು ಚಕ್ರ ಬಿದ್ದಂಗೆ ಮಾಡು ಅಂತಿರ್ತಾನು. ಆ ಟೈಮಿದಾಗ ಅಂದ್ರೆ ದ್ರೌಪದಿ ಪಾತ್ರ ಮಾಡಿರ್ತಕ್ಕಂಥವನು ಗಂಡಮಗನ ಹೆಣ್ಣು ವೇಷ ಮಾಡಿರ್ತಕ್ಕಂಥ. ಆಗ ಸುಮ್ಮನೆ ಒಂದು ಎರಡು ಸುತ್ತು ಜಗ್ಗಿ ಬಿಡಬೇಕಾಗಿ ಅಂದರೆ ಆಗಿರ್ತೈತಿ. ಆ ಟೈಮ್ ಇವೇನು ಮಾಡ್ತಾನೆ, ನಿಷೇಧಾಗ ಬಡ 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 ಸೀರೆ ಜಗ್ಗಿ ಬಿಡ್ತಾನೆ. ಆಗ ಕಸಗನ್ನ ಬಂದು ನಿಂತು ಬಿಡ್ತಾನೆ. ಬಾಳಿಪಟ್ಟಿ ಚಡ್ಡಿ ಪಾಪ ಬಂದು ನಿಂತು ಬಿಡ್ತಾನು. ಹೊಲ ಅವಾಗ ಕಸಗ ನಿಶಾನೆ ಇಳಿತಾವಂದು ತಪ್ಪು ತನಿಖೆ ಅಂದವನು. ಆದರೂ ಶನಿ ಇರ್ತಾನು ಕುಡುಕರ ಹೊಲಕರೆ. ಎಲೆ ಕಪಟ ಕಳ್ಳ ಕೃಷ್ಣನೇ, ನಾನು ಸೀರೆ ಜಗ್ಗುತ್ತಾನಂತೆ ಒಳಗೆ ಅವಳಿಗೆ ಬಾಳಿಪಟ್ಟಿ ಚಡ್ಡಿ ಹಾಕಿ ಕಳಿಸಿದ್ಯಾ ಅಂತೇಳಿ ಕೃಷ್ಣನ ವರ್ಣನೆ ಮಾಡ್ತಾನೆ. ಮುಂದೆ ನಾಟಕ ನಡೀತೈತಿ. ಹಿಂಗೆ ಒಂದಿಟ್ಟು ಜೋಕ್ಸನ್ನು ಹೇಳ್ತಾನೆ. ದಯವಿಟ್ಟು ಯಾರು ಅದನ್ನು ಇದು ಮಾಡಬೇಡ್ರಿ.
ಆತ್ಮೀಯ ಬೀರನಗಡ್ಡಿಯ ಎಲ್ಲ ಶರಣ ಬಾಂಧವರಿಗೆ ಶರಣೆಂದು. ಈಗ 2 ಅಥವಾ 3 ತಿಂಗಳಿಂದ ನಮ್ಮ ಸಮೀಪದ ಹುಕ್ಕೇರಿ ತಾಲೂಕಿನ ಮಾವನೂರು ಗ್ರಾಮ ಆಗಿರ್ತಕ್ಕಂಥ ನಮ್ಮ ಬಾಳಪ್ಪಣ್ಣ ಗುಡುಗಟ್ಟಿ ಇವರು ನಮ್ಮ ಬಸವೇಶ್ವರ ನಾಟಕವನ್ನು ಇಲ್ಲಿಂದ ಓದಿದ್ರು. ಅವ್ರು ಹೆಂಗೆ ಓದಿರಿ ಅಂದ್ರೆ ಭಾಳಷ್ಟು ಪ್ರೀತಿಯಿಂದ ಪೂಜ್ಯ ಭಾವನೆಯಿಂದ ನಮ್ಮ ಬಸವೇಶ್ವರ ನಾಟಕನ ಓದು. ನೋಡ್ರಿ, ನಾವು ಇಲ್ಲಿ ಊರದೆಲ್ಲ ಪಟ್ಟಿ ಹಾಕಿ ನಾವು ಏನೋ ಮಾಡ್ಬೋದು. ಅವ್ರದ್ದು ಎಂಥ ಮನೋಭಾವ ಅಂದ್ರೆ ಇಬ್ಬರ ಹಿರಿಯರ ಅವರಿಬ್ಬರ ಪಟ್ಟಿ ಹಾಕಿಸಿಂದ ಬೀರನಗಡ್ಡಿ ಗ್ರಾಮದ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಬೀರಗಡ್ಡಿಯ ಬಸವೇಶ್ವರ ನಾಟಕವನ್ನು ಮಾಡಿರ್ತಕ್ಕಂಥ ಕಲಾವಿದರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು, ಬಸವಣ್ಣ ಮೇಲೆ ಅಭಿಮಾನ ಇಟ್ಕೊಂಡು, ಮಲ್ಲಮ್ಮನ ಮೇಲೆ ಅಭಿಮಾನ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ನಾಟಕ ನೋಡ ಬಂದಿರತಕ್ಕಂಥವ್ರ ಮಹಿಳೆಯರನ್ನು ವೇದಿಕೆ ಮೇಲೆ ಬರಮಾಡಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿ. ಬರ್ರಿ, ಎಲ್ಲರೂ ಚಪ್ಪಾಳೆ ವೇದಿಕೆ ಮೇಲೆ ಬರ್ರಿ. ಬರ್ರಿ 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 ಮಾಣಬ ಅವರಿಗೆ ಹಾಗೂ ಶರಣರಿಗೆ ನಮ್ಮ ಬಸವೇಶ್ವರ ನಾಟ್ಯ ಸಂಘದ ವತಿಯಿಂದ ಸತ್ಕಾರವನ್ನು ನಮ್ಮ ನಾಟಕ ಸಂಘದ ಮಾಲಕರಾಗಿರ್ತಕ್ಕಂಥ ರೇವಯ್ಯ ಸ್ವಾಮಿಗಳು ಹಿರೇಮಠ ಅವರು ಬಂದು ಅವರಿಗೆ ಸತ್ಕಾರವನ್ನು ಮಾಡಬೇಕು ವಿನಂತಿ. ಹಲೋ, ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಮಾವನೂರು ಗ್ರಾಮದ ನಾಟಕ ಕಂಪ್ನಿಯವ್ರು ನಾವು ನಾಟಕ ಪೌರಾಣಿಕ ನಾಟಕ 3 ತಲೆಯಿಂದ ಮಾಡ್ಕೊತ ಬಂದಿದ್ದು ರೀ. ಮಣ್ಣಿನ ಜಾತ್ರೆಗಣ್ಣ ನಮ್ಮಲ್ಲಿ ಆಟ ಮುರಿತಿರಿ. ಅದು 3 ತಲೆ ಮಾಯಾ ಮಶ್ಚಂದ್ರ, ಅರ್ಥಾರ್ಥ ಗೋರಖನಾಥ, ಗುರುವಿನಿಂದ ಶಿಷ್ಯನಿಂದ ಗುರುವಿನ ಬಿಡುಗಡೆ 3 ತಲೆ. ಆದ್ರೆ ಅದನ್ನೆಲ್ಲ ನೋಡಿದ್ರೆ ನಮ್ಮ ಊರಾಗ ಈಗ ಮುರಿದ ಸಾಧಾರಣ 10-15 ವರ್ಷ ಆಯ್ತು. ಗೋಕಾಕ್, ಹುಕ್ಕೇರಿ, ಮೂಡಲಗಿ, ಚಿಕ್ಕೋಡಿ ಈ ತಾಲೂಕದಾಗ 4 ತಾಲೂಕದಾಗ ನೋಡ್ಬೇಕಾದ್ರೆ ನನಗೆ ಈ ಊರು ಭಾಳ ಹೆಮ್ಮೆ ಅನಿಸ್ತೈತಿ. 4 ತಾಲೂಕದಾಗ ನಾವು ಭಾಳ ಅಡ್ಡಾಡ್ತವ್ರಿ. ಆದ್ರೆ ಇದನ್ನ ಇಲ್ಲಿ ಪೌರಾಣಿಕ ನಾಟಕ ಇವರು ಪ್ರಾರಂಭ ಮಾಡಿ ನಡ್ಸ್ಕೊಂಡು ನಡ್ತಾರಂದ್ರೆ ಅದೇನು ಬಸವಣ್ಣ ಪುಣ್ಯನೋ, ಏನು ಹಿರಿಯರ ಪುಣ್ಯನೋ, ಏನು ನಮ್ಮ ಈ ಉತ್ತರ ಕರ್ನಾಟಕದಾಗ ಈ ಊರು ಪುಣ್ಯನೋ ಹೇಳಕ್ಕೆ ಬರ್ದಂಥದ್ದು ಅಪರೂಪ ಪ್ರೀತಿ. ಯಾಕಂದ್ರೆ ಮಾಡೋ ಮಂದಿ ಐತೆ, ನೋಡು ಮಂದಿ ಇಲ್ಲ. ನೋಡು ಮಂದಿ ಇದ್ರೆ ತಿಳ್ಕೊಳ್ಳೋ ಮಂದಿ ಇಲ್ಲ. ಇದ್ರ ಅರ್ಥ ಅನ್ನೋದು ಗೊತ್ತೇ ಇಲ್ಲ ಯಾರಿಗೆ. ಸುಮ್ಮನೆ ಇಲ್ಲಿ ಏನದೇನೋ ಬಸವಣ್ಣಂದು ಪುಣ್ಯ ಐತೋ ಏನಾಯ್ತೋ ಯಾರಿಗೆ ಗೊತ್ತಾ. 4 ತಾಲೂಕದಾಗ ಆ ಕಡೆ ಇತ್ತದು ಮೊದಲು ಯಾವುದ್ರಿ ಅದು, ಹಾಂ ಆ ಕಡೆ ಭಾಳ ನಾಟಕ ಇದ್ದು. ನಮ್ಮ ಏರಿಯಾದಾಗ ಬರ್ಬೇಕಾದ್ರೆ ಈಗ ಇದ ಊರ 1 ನಂಬರ್ ಅನ್ಸಾಯ್ತು ನನಗೆ 4 ತಾಲೂಕದಾಗ. ಆದ್ರೆ ನಡ್ಸ್ಕೊಂಡು ಹೋಗೋರು ಅಂಥವ್ರು ಇರಬೇಕು, ಇಲ್ಲಿ ಹಿರಿಯರು ಅಂಥವ್ರು ಇರಬೇಕು. ಅದನ್ನು ತಿಳಿದು ನಾವು ಇದರಂತೆ ನಡ್ಕೋಬೇಕ್ರಿ. 2 ಮಾತು ಮುಗಿಸ್ತು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಟಕ ಕಂಪನಿಗೆ ಮಣಿಯನ್ನು ಕೊಟ್ಟು ಭಾಳಷ್ಟು ಪ್ರೋತ್ಸಾಹ ಮಾಡಿರ್ತಕ್ಕಂಥ ಮಹಿಳೆಯರು ಸಂಜು ಸಣದಿ ಅವರ ತಾಯಿಗಿರ್ತಕ್ಕಂಥ
ಅದೇ ರೀತಿ ಸಂಜು ಸಣದಿ ಇವರಾದರೂ ವೇದಿಕೆ ಮೇಲೆ ಬರಬೇಕು.